ಅಮ್ಮ ಹೆಂಗೈತೆ? ನೋಡ್ತೀನಿ, ನೋಡ್ಬಿಟ್ಟು ಹೇಳ್ತೀನಿ. ತುಂಬ ಚೆನ್ನಾಗೈತೆ. ತುಪ್ಪದಲ್ಲಿ ಹುರಿದಿರೋದ್ರಿಂದ ಗೋಡಂಬಿ ದ್ರಾಕ್ಷಿ ತುಂಬ ಚೆನ್ನಾಗೈತೆ. ರವೆ ಗಮ್ ಅಂತೈತೆ, ತುಂಬ ಸಿಹಿಯಾಗೈತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಪೂರ್ವ ಮಲ್ಲೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು 1 ಕಪ್ ರವೆ, ಅದೇ ಕಪ್ನ ಅಳತೆಯಲ್ಲಿ ಸಕ್ಕರೆ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ, ತುಪ್ಪ ಮತ್ತು ಫುಡ್ ಕಲರು ಮತ್ತು ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ, ಲವಂಗ ಇದನ್ನು ಮೊದಲು ಒಂದು ಬಾಣಲಿಲಿ ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ, ಇದಕ್ಕಾದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ರವೆ ಮಿಕ್ಸ್ ಮಾಡ್ಕೊಳ್ಳೋಣ. ರವೆನ ತುಪ್ಪದಲ್ಲಿ ಗಮ್ ಅಂತ ಹುರ್ಕೋಬೇಕು. ಅದು ಕೆಂಪಗಾಗಬೇಕು. ರವೆ ನೀಟಾಗಿ ಫ್ರೈ ಮಾಡಿಕೊಂಡು ಕೆಂಪಗಾದ ನಂತರ ನೆಕ್ಸ್ಟ್ ಇದಕ್ಕೆ ಫುಡ್ ಕಲರ್ ಸೇರಿಸ್ಕೊಳ್ಳೋಣ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೇರಿಸ್ಕೋಬೋದು. ಫುಡ್ ಕಲರ್ ಬೇಡ ಅಂದರೆ ಕೇಸರಿ ಯೂಸ್ ಮಾಡ್ಬೋದು. ಇದಕ್ಕೆ ಲವಂಗ ಮತ್ತು ಏಲಕ್ಕಿ ಸೇರಿಸ್ಕೊಳ್ಳೋಣ. ಇದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದೇ ಕಪ್ನ ಅಳತೆಯಲ್ಲಿ ಸಕ್ಕರೆ ತೊಗೊಂಡಿದ್ವಲ್ಲ, ಆ ಸಕ್ಕರೆನ ಹಾಕ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆ ತುಪ್ಪ ಸ್ಮೆಲ್ಗೆ ಘಮ ಘಮ ಅಂತ ಇರ್ತದೆ. ಅದಾದಮೇಲೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದು ನಾವು ರವೆ ತಗೊಂಡಿದ್ವಲ್ಲ, ಅದೇ ಅಳತೆಯಲ್ಲಿ 3 ಕಪ್ಪು ನೀರು ಸೇರಿಸ್ಕೋಬೇಕು. ರವೆ ಮತ್ತು ಸಕ್ಕರೆ ಅಳತೆ ಮಾಡಿದ್ವಲ್ಲ, ಅದೇ ಕಪ್ಪಲ್ಲಿ ಅದೇ ಅಳತೆಯಲ್ಲಿ 3 ಸೇರಿಸ್ಕೋಬೇಕು. ಇವಾಗೆಲ್ಲ ನೀಟಾಗಿ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಈ ಥರ ಕುದಿಯೋಕ್ಕೆ ಬಿಡೋಣ. ಇದ್ರ ಮೇಲೆ ಒಂದು ತಟ್ಟೆನಾದ್ರು ಮುಚ್ಕೋಬೋದು, ಇಲ್ಲ ಅಂತಂದರೆ ಹಾಗೇನಾದರೂ ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಈ ಥರ ಆಗುತ್ತೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ.